ಮಕರ ಮುದ್ರಾ. ಮಕರ ಮುದ್ರಾ ಇದು ತುಂಬಾ ಇಂಪಾರ್ಟೆಂಟ್ ಮುದ್ರಾ, ಪ್ರತಿಯೊಬ್ಬರು ಇದು ಸೊ ಖಂಡಿತವಾಗಿ ಇದನ್ನು ಅಳವಡಿಸ್ಕೋಬೇಕು. ಅದನ್ನು ಹೇಗೆ ಮಾಡೋದು ಪ್ರಾಕ್ಟೀಸ್ ಅಂತ ನಾನು ಹೇಳ್ಕೊಡ್ತೀನಿ. ಆದರೆ ಪ್ರತಿ ದಿವಸ 5 ಇಂದ 10 ನಿಮಿಷ 4 ಬಾರಿ ಮಾಡಿದ್ರು ಉತ್ತಮ. ಎರಡು ಕೈಗಳನ್ನ ಚೇಂಜ್ ಮಾಡ್ಕೊಂತ ಮಾಡೋದು ಮತ್ತೆ ಇನ್ನು ಸ್ವಲ್ಪ ಉತ್ತಮವಾಗಿ ಕೆಲಸ ಮಾಡ್ತಾ ಹೋಗ್ತದೆ. ಏನು ಈ ಮುದ್ರಾ? ಈ ಮಕರ ಮುದ್ರಾ, ಕ್ರೋಕೊಡೈಲ್ ಮುದ್ರಾ. ಆಯ್ತಾ? ನೋಡಿ, ಇದು ಎಂತ ಅದ್ಭುತವಾದ ವಿಷಯ ಅಂದ್ರೆ, ಸೊ ಇದು ಯಾವಾಗ್ಲೂ ಈ ಕ್ರೋಕೊಡೈಲ್ ಮುದ್ರಾ ಅನ್ನೋದು ಕ್ರೋಕೊಡೈಲ್ ಹೆಂಗಿರುತ್ತೆ ಅಲ್ಲಿ? ಯಾವಾಗ್ಲೂ ಮಲಗಿರ್ತದೆ ಅಲ್ವಾ? ಮಲಗಿ ಎದ್ದಿದ ಮೇಲೆ ಹೆಂಗಿರ್ತದೆ ಅಂದ್ರೆ ಅದರ ಶಕ್ತಿ ನೋಡಿದ್ರ? ಮಲಗೇ ಇರ್ತದೆ. ಬಟ್ ಒಂದ್ಸರಿ ಎದ್ದಿದ್ರೆ ಮಾತ್ರ ಅದರ ಪವರ್, ಅವರ ಎನರ್ಜಿ ಟೋಟಲಿ ಡಿಫ್ರೆಂಟ್ ಅಲ್ವಾ? ಆ ರೀತಿಯಲ್ಲಿ ಈ ಮುದ್ರನು ಸೇಮ್ ಮಾಡುತ್ತೆ. ಇದು ಸ್ಟ್ರೆಂತ್ ಕೊಡುತ್ತೆ, ವೀಕ್ನೆಸ್ ಅನ್ನು ಹೋಗಲಾಡಿಸ್ತದೆ, ಮತ್ತೆ ಯಾವುದೇ ಒಂಥರ ಸೋಮರಿತನ ಮತ್ತೆ ಇದೆಲ್ಲ ಇದ್ರೆ ಎಂಥದ್ದು ಏನೇ ಇದ್ರೂ ತೊಲಗಿಸ್ತದೆ. ಇನ್ಸ್ಟೆಂಟ್ ಎನರ್ಜಿ ಮತ್ತೆ ಇನ್ಸ್ಟೆಂಟ್ ಉತ್ಸಾಹವನ್ನು ಕೊಡುತ್ತೆ ಈ ಮುದ್ರೆ. ಸೊ ಆ ರೀತಿಯಲ್ಲಿ ಕೆಲಸ ಮಾಡೋದು. ಆಮೇಲೆ ಪ್ರಧಾನವಾಗಿ ಇನ್ನೇನು ಮಾಡ್ತದೆ ಅಂದ್ರೆ ನೋಡ್ಕೊಳ್ಳಿ, ನಮ್ಮಲ್ಲಿ ಲೋ ಬ್ಲಡ್ ಪ್ರೆಷರ್ ಇಂದ ಯಾರು ಬಲಿತಾ ಇದ್ರೆ, ಲೋ ಬಿ ಪಿ ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರ್ತದೆ ನೋಡಿ. ಯಾರಿಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೋ, ನಾನು ಹೇಳ್ತಾ ಇದ್ದೀನಿ, ಇದು ಅದ್ಭುತವಾದ ವರ. ಲೋ ಬಿ ಪಿಗೆ ಅದ್ಭುತವಾದ ಮುದ್ರ. ಹೈ ಬಿ ಪಿಗೆ ನಮ್ಗೆ ಗೊತ್ತು, ಈ ಮುದ್ರ ಮಾಡ್ತಾ ಇರ್ತೀವಿ. ಹೈ ಬಿ ಪಿ ಅಂದ್ರೆ ಸಿಂಪಲ್, ಹಿಂಗೆ ಇಟ್ಕೊಳ್ಳೋದು. ಲೋ ಬಿ ಪಿಗೆ ಯಾವ ಮುದ್ರ ಇದೆ ಮತ್ತೆ? ಲೋ ಬಿ ಪಿಗೆ ಒಂದು ಅದ್ಭುತವಾದ ಮುದ್ರ, ಇದು ಉಪಯೋಗಿಸ್ಕೊಳ್ಳಿ ಪ್ರತಿಯೊಬ್ಬರು. ಯಾರಿಗೆ ಗೊತ್ತಿಲ್ಲ ಅಂತ ಎಲ್ಲರಿಗೂ ಹೇಳ್ಕೊಡಿ. ಸೊ ಲೋ ಬಿ ಪಿಗೆ ಅದ್ಭುತವಾದ ಮುದ್ರ, ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ ರಕ್ತದಲ್ಲಿ. ಆಮೇಲೆ ಈ ಕಣ್ಣುಗಳ ಕೆಳಗಡೆ ಈ ಡಾರ್ಕ್ ಸರ್ಕಿಲ್ಸ್ ಬರುತ್ತೆ ನೋಡಿ, ಡಾರ್ಕ್ ಸರ್ಕಿಲ್ಸ್ ಅಂಥದ್ದು ಸಹ ತೊಲಗಿಸ್ತದೆ ಇದು. ಓಕೆ, ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ಈ ಮುದ್ರ ಮಾಡೋ ಸಮಯದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಎಸ್ಪೆಷಲಿ ಈ ಮುದ್ರದಲ್ಲಿ ಕಿಡ್ನಿ ಪಾಯಿಂಟ್ ಪ್ರೆಷರ್ ಗುರಿ ಆಗುತ್ತೆ. ಈ ಮುದ್ರ ಮಾಡುವಾಗ ಮುದ್ರ ತೋರಿಸ್ತೀನಿ. ಅದಕ್ಕೋಸ್ಕರ ಅದರಿಂದ ಏನಾಗುತ್ತೆ ಅಂದ್ರೆ, ಕಿಡ್ನಿ ಪಾಯಿಂಟ್ ಪ್ರೆಷರ್ ಗುರಿ ಆಗುವಾಗ, ಅಲ್ಲಿ ಒತ್ತಡ ಆಗುವಾಗ ಕಿಡ್ನಿ ಪಾಯಿಂಟ್ ಮೇಲೆ ನಮ್ಮ ಹಸ್ತದಲ್ಲಿ ಮಧ್ಯದಲ್ಲಿರುವಂಥ ಪಾಯಿಂಟ್ ಕಿಡ್ನಿ ಪಾಯಿಂಟು, ಈ ಮುದ್ರ ಮಾಡೋ ವಿಧಾನದಲ್ಲಿ ಕಿಡ್ನಿ ಪಾಯಿಂಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಅದರಿಂದ ಯಾವುದೇ ಯೂರಿನ್ ಸಂಬಂಧಿತ ವ್ಯಾಧಿಗಳಾಗಲಿ ಮತ್ತೆ ನಮ್ಮಲ್ಲಿರುವಂಥ ಯಾವುದೇ ತ್ಯಾಜ್ಯ ವಸ್ತುಗಳು ಯೂರಿನಿಂದ ಹೋಗ್ಬೇಕಂದ್ರೂ ಹೋಗುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಕಿಡ್ನೀಸು ಸಹ ಕಿಡ್ನೀಸ್ ಫಂಕ್ಷನ್ ಚೆನ್ನಾಗಿ ಹೆಚ್ಚಾಗುತ್ತೆ. ಯಾಕಂದ್ರೆ ಕಿಡ್ನಿ ಪಾಯಿಂಟ್ ಪ್ರೆಷರ್ ಗುರಿ ಆಗುವಾಗ, ಅಲ್ಲಿ ಒತ್ತಡ ಆಗುವಾಗ ಕಿಡ್ನಿ ಪಾಯಿಂಟ್ ಇಂದ ಕಿಡ್ನಿ ಕೆಲಸನೂ ಚೆನ್ನಾಗಿ ಹೋಗುತ್ತೆ. ಮತ್ತೆ ಯೂರಿನರಿ ಡಿಸೀಸಸ್ ಎಲ್ಲ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಈ ಮುದ್ರವನ್ನು ಪ್ರತಿಯೊಬ್ಬರು ಉಪಯೋಗಿಸ್ಬೇಕಾಗತ್ತೆ. ಯಾವ ರೀತಿಯಲ್ಲಿ ಮಾಡಬೇಕು ತೋರಿಸ್ತೀನಿ ನಾನು. ಇದು ಮಕರ ಮುದ್ರ. ಓಕೆ, ಸೊ ದಿನಕ್ಕೆ ಒಂದು 4 ಸರಿ ಮಾಡಿ. 4 ಸರಿ, ಒಂದೊಂದು ಸರಿ ಮಾಡುವಾಗ 5 ಇಂದ 10 ನಿಮಿಷ ಹಾಗೆ ಇಟ್ಕೊಳ್ಳಿ ಮುದ್ರ. ನೋಡಿ, 2 ಕೈಗಳಿಂದ ಮಾಡಬೇಕಾಗತ್ತೆ. ಮೊದಲನೇದಾಗಿ ಏನು ಮಾಡೋಣ, ಈ ಎಡಗೈ ಈ ರೀತಿಯಲ್ಲಿ ಇಟ್ಕೊಂಡು ಬಲಗೈ ಹೆಬ್ಬೆರಳು, ಎಡಗೈ ಉಂಗುರ ಬೆರಳು ಮತ್ತೆ ಕಿರುಬೆರಳು ಮಧ್ಯದಲ್ಲಿ ಈಗ ತಗೊಂಡೋಗಿ ಈ ಮಧ್ಯದಲ್ಲಿ ಇಡಬೇಕಾಗತ್ತೆ. ನೋಡಿ, ಈ ರೀತಿಯಲ್ಲಿ ಮಧ್ಯದಲ್ಲಿ ಇಟ್ಕೊಂಡು, ಓಕೆ. ಆಮೇಲೆ ಎಡಗೈಯಲ್ಲಿ ಪೃಥ್ವಿ ಮುದ್ರ ಮಾಡಿಕೊಂಡು ಇದು ಈಗ ಇಟ್ಬೇಕಾಗತ್ತೆ, ಈ ರೀತಿಯಲ್ಲಿ. ನೋಡಿದ್ರ? ಓಕೆ, ಮತ್ತೆ ಒಂದ್ಸಲ ತೋರಿಸ್ತೀನಿ. ಈ ರೀತಿಯಲ್ಲಿ ಇಟ್ಕೊಳ್ಳಿ. ಈಗ ಫಸ್ಟ್ ಬಲಗೈ ಕೆಳಗಡೆ, ಎಡಗೈ ಮೇಲೆ. ಎಡಗೈ ಉಂಗುರ ಬೆರಳು ಮತ್ತೆ ಕಿರುಬೆರಳು ಮಧ್ಯದಲ್ಲಿ ನಮ್ಮ ಹೆಬ್ಬೆರಳು ತಗೊಂಡೋಗಿ ಎಡಗೈ ಮಧ್ಯದಲ್ಲಿರುವಂಥ ಕಿಡ್ನಿ ಪಾಯಿಂಟ್ ಅನ್ನು, ಸೆಂಟರ್ ಪಾಯಿಂಟ್ ಟಚ್ ಮಾಡತ್ತೆ. ಇದು ಟಚ್ ಮಾಡತ್ತೆ. ಆದ್ಮೇಲೆ ಎಡಗೈಯಲ್ಲಿ ಪೃಥ್ವಿ ಮುದ್ರ ಹಾಕೊಳ್ಳಿ. ಮತ್ತೆ ಈ 2 ಬೆರಳು ಎಡಗೈಯಲ್ಲಿ ಸ್ಟ್ರೈಟ್ ಇಟ್ಕೊಳ್ಳಿ. ಮಿಕ್ಕಿದು ಈ ಬಲಗೈ ಕೆಳಗಡೆ ಸಪೋರ್ಟ್ ಆಗಿ ನೀಟಾಗಿ ಇಟ್ಕೊಳ್ಳಿ. ಇಷ್ಟೇ. ಹೀಗೆ ತೊಡ ಮೇಲೆ ಇಟ್ಕೊಳ್ಳಿ. ಇದು ಗೊತ್ತಾಯ್ತಾ? ಕ್ರೋಕೊಡೈಲ್ ಮುದ್ರ. ಇದು ಕ್ರೋಕೊಡೈಲ್ ಮುದ್ರ. ಕ್ರೋಕೊಡೈಲ್ ಶೇಪಲ್ಲಿ ಇರುತ್ತೆ, ಅದಕ್ಕೆ ಕ್ರೋಕೊಡೈಲ್ ಮುದ್ರ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಮತ್ತೆ ಈಗ ಚೇಂಜ್ ಮಾಡ್ಕೊಂಡ್ರೆ ಈಗಲೂ ಅಷ್ಟೇ ನೋಡಿ, ಇದು ಮಾಡ್ಕೊಂಡೋದು, ಹೀಗೆ ಮಾಡ್ಕೊಂಡೋದು, ಹೀಗೆ ಮಾಡ್ಕೊಂಡೋದು. ಈಗ ನಾನು ಚೇಂಜ್ ಮಾಡಿದ್ದೀನಿ. ಕೆಳಗಡೆ ಎಡಗೈ ಬಂತು, ಮೇಲ್ಗಡೆ ಬಲಗೈ ಬಂತು, ಈ ರೀತಿಯಲ್ಲಿ. ಓಕೆ, ರೈಟ್. ದಯವಿಟ್ಟು ಅದು ಉಪಯೋಗಿಸ್ಕೊಳ್ಳಿ, ಈ ಮುದ್ರವನ್ನು ಉಪಯೋಗಿಸ್ಕೊಂಡು. ಸೊ ಎಸ್ಪೆಷಲಿ ನಿಮಗೆ ಇರುವಂಥ ಎಲ್ಲ ಲೋ ಬಿ ಪಿ ಪ್ರಾಬ್ಲಮ್ಸು, ಲೋ ಬಿ ಪಿ ಇದ್ರೆ ತುಂಬ ಚೆನ್ನಾಗಿ ಹೋಗಲಾಡಿಸ್ಬೋದು. ಅದೇ ರೀತಿಯಲ್ಲಿ ಕಿಡ್ನಿ ಫಂಕ್ಷನಿಂಗ್ ಚೆನ್ನಾಗಾಗತ್ತೆ. ಯೂರಿನರಿ ಪ್ರಾಬ್ಲಮ್ಸ್ ಏನಾದಿದ್ರೆ, ಆದರೆ ಮೂತ್ರ ಸಂಬಂಧಿತ ಸಮಸ್ಯೆಗಳು ಏನಿದ್ರು ಅದನ್ನು ತೊಲಗೋಗುತ್ತೆ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ.
ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.